ನಮಸ್ತೆ ವೀಕ್ಷಕರೇ, ಪ್ರಾಪರ್ಟಿ ಪ್ಲಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಂತದಾದಂತಹ ನಿವೇಶನ ಇರಬೇಕು, ಅದರಲ್ಲಿ ತಮ್ಮದೇ ಆದಂತಹ ಒಂದು ಮನೆಯನ್ನ ಕಟ್ಕೋಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಅದು ಕೂಡ ಬೆಂಗಳೂರಿನಲ್ಲಿ ಅಲ್ಲದಿದ್ರು ಬೆಂಗಳೂರಿನ ಸುತ್ತಮುತ್ತ ಆದ್ರೂ ಒಂದು ಚಿಕ್ಕದಾದಂತಹ ಒಂದು ಸೈಟ್ ಇರಬೇಕು ಅಂತ. ಸೊ ಅಂತ ಆಸೆಯನ್ನ ಯಾರೆಲ್ಲ ಪಡ್ಕೊಂಡಿದ್ದೀರಾ ಅವ್ರಿಗೋಸ್ಕರನೇ MKB ಪ್ರಾಪರ್ಟೀಸ್ ಏನಿದೆ ಒಂದು ಉತ್ತಮವಾದಂತಹ ಒಂದು ಆಫರ್ ಅನ್ನು ಕೂಡ ನೀಡ್ತಾ ಇದೆ. ನಿಮ್ಗೆ ಇಷ್ಟವಾದಂತಹ ಮನೆಯನ್ನ ಆ ಜಾಗದಲ್ಲಿ ನೀವು ಕಟ್ಕೋಬಹುದಾಗಿದೆ. ಕೆಲವೊಂದಷ್ಟು ಆಫರ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ MKB ಪ್ರಾಪರ್ಟೀಸ್ ನ ಮ್ಯಾನೇಜರ್ ಆಗಿರುವಂತಹ ರಶ್ಮಿ ಅವರು. ಬನ್ನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರಶ್ಮಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ನಾನು ಈಗಾಗಲೇ ಹೇಳಿದಂತೆ ಎಲ್ರಿಗೂ ಕೂಡ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ಬೆಳೀತಾ ಇರುವಂತಹ ಬೆಂಗಳೂರಿನ ಸಿಟಿ ಮಧ್ಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗದಿದ್ರೂ ಕೂಡ ಸುತ್ತಮುತ್ತ ಆದ್ರೂ ಒಂದು ನಮ್ದೇ ಸ್ವಂತದಾದಂತಹ ಒಂದು ಸೈಟ್ ಇರಬೇಕು, ನಮ್ದೇ ಆದಂತಹ ಒಂದು ಮನೆಯನ್ನ ಕಟ್ಕೋಬೇಕು ಅಂತ ಸಾಕಷ್ಟು ಕಡೆ ಅವರು ಅಲ್ದಾಡ್ತಾರೆ. ಆದ್ರೂ ಕೂಡ ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಸಿಗದೇ ಇರೋದು ಅಥವಾ ಸೈಟ್ ಎಲ್ಲಿ ತಗೋಬೇಕು ಅನ್ನುವಂತಹ ಒಂದು ಮಾಹಿತಿಯ ಕೊರತೆಯಿಂದಾಗಿ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಅಂತಹ ಗ್ರಾಹಕರಿಗೆ ಯಾವ ರೀತಿ ನೀವು ಹೆಲ್ಪ್ಫುಲ್ ಆಗಿದ್ದೀರಿ? ಖಂಡಿತ ಮೇಡಮ್. MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಆಲ್ಮೋಸ್ಟ್ ಒಂದು 7 years ಇಂದಾನು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಬಂದಿದ್ದೀವಿ, ಪ್ರಾಪರ್ಟೀಸ್ಗಳನ್ನ ಕೊಡ್ತಾ ಬಂದಿದ್ದೀವಿ. ನೆಲಮಂಗಲ ಸರೌಂಡಿಂಗ್ ಅಲ್ಲಿ, ಮೈಸೂರು ಸರೌಂಡಿಂಗ್ ಅಲ್ಲಿ ಒಳ್ಳೊಳ್ಳೆ ಬೆಲೆಗಳಲ್ಲಿ ಕೊಟ್ಕೊಂಡ್ಬಂದು ಇವಾಗ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಇಂದ ಬಂದಿದ್ದೀವಿ. ಸೊಂಡಿಕೊಪ್ಪದಲ್ಲಿ ಮಾಡ್ತಾ ಇದ್ದೀವಿ. ತಾವರೆಕೆರೆ ಸರ್ಕಲ್ ಇಂದ ನಮ್ಮ ಲೇಔಟ್ಗೆ ಒಂದು 6.5 kilometers ಡಿಸ್ಟೆನ್ಸ್ ಆಗುತ್ತೆ. ಅಂತ ಜಾಗದಲ್ಲಿ ಮಾಡ್ತಾರಂತದ್ದು ಲೇಔಟ್ ನಾವು ಇವಾಗ ಪ್ರೆಸೆಂಟ್ ಮಾಡ್ತಾರಂತದ್ದು. ಸೊ ನೀವು ಹೇಳಿದಾಗೆ ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾಗಿರುತ್ತೆ. ನಾವು ಕೂಡ ಬೆಂಗಳೂರಲ್ಲಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಇವಾಗಿರೋ ಬಜೆಟ್ ಅಲ್ಲಿ ಇವಾಗಿರೋ ಪ್ರೈಸ್ ಅಲ್ಲಿ ಖಂಡಿತವಾಗ್ಲೂ ಕಷ್ಟ ಆಗಬಹುದು. ಅಂತವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದೀವಿ MKB ಡೆವಲಪರ್ಸ್ ಕಡೆಯಿಂದ. ಸೊ ಬರೀ ಒಂದು 6.5 ಲಕ್ಷಕ್ಕೆ 20-30 ಸೈಟ್ ಅಂತ ಹೇಳಿ, 13 ಲಕ್ಷಕ್ಕೆ 30-40 ಸೈಟ್ ಅಂತ ಹೇಳಿ ಕೊಡ್ತಾರಂತದ್ದು. ಎಲ್ಲಿಯಪ್ಪ ಏನ್ ಹೇಳ್ತಾ ಇದಾರೆ ಈ ತರ ಪ್ರೈಸು 6 ಲಕ್ಷ ಕೊಡ್ತಾರಂತ ಸೈಟ್ ನ ಅಂತ ಎಲ್ಲರಿಗೂ ಬಂದೇ ಬರುತ್ತೆ ಕ್ವೆಶನ್. ಒಂದು 100 kilometers ಡಿಸ್ಟೆನ್ಸ್ ಅಲ್ಲಿ ಕೊಡ್ತಾರಂತದ್ದಲ್ಲ, ಬೆಂಗಳೂರಿಂದ ಮೆಜೆಸ್ಟಿಕ್ ಇಂದ ಕೇವಲ 28 kilometers ಡಿಸ್ಟೆನ್ಸ್ ಅಲ್ಲಿ ಕೊಡ್ತಾರಂತದ್ದು. ಸೊ ತುಂಬಾ ಎಲ್ಲರಿಗೂ ಒಂದು ಮೈಂಡ್ ಬಂದೇ ಬರುತ್ತೆ, ಏನಪ್ಪಾ 28 kilometers ದೂರ ಅಂತ ಹೇಳ್ತಾರೆ, ಹೇಗೆ ಏನು ಅಂತ. ಮಾಗಡಿ ರೋಡ್, ತಾವರೆಕೆರೆ ಎಲ್ಲರಿಗೂ ಗೊತ್ತಿರೋಂಥದ್ದು, ಆಲ್ಮೋಸ್ಟ್ ಎಲ್ಲರೂ ಓಡಾಡೋಂಥ ಜಾಗನೇ ಅದು. ನೆಲಮಂಗಲ ಕೂಡ ತುಂಬಾ ಎಲ್ಲರಿಗೂ ಗೊತ್ತಿರೋಂಥ ಜಾಗ. ನೆಲಮಂಗಲದಿಂದನೂ ಬರಬಹುದು, ತಾವರೆಕೆರೆ ಸರ್ಕಲ್ ಇಂದನೂ ಬರಬಹುದು. ಆ ತರ ಒಂದು ಪಾಯಿಂಟ್ ಅಲ್ಲಿ ಮಾಡಿರೋಂಥದ್ದು ಲೇಔಟ್ ಸೊಂಡೆಕೊಪ್ಪ ಅಂತ ಹೇಳಿ. ಸೊ ಮೆಜೆಸ್ಟಿಕ್ ಇಂದ ಲೆಕ್ಕ ಹಾಕೊಂಡು ಬರೀ 28 kilometers ಡಿಸ್ಟೆನ್ಸ್ ಆಗುತ್ತೆ. ಸೊ ಮಾಗಡಿ ರೋಡ್, ಟೋಲ್ ಗೇಟ್ ಇಂದ ಮಾಗಡಿ ರೋಡ್ ಸುಂಕದಕಟ್ಟೆ ಮೇಲೆ ಹೋಗ್ತೀವಿ ಅಂತ ತಾವರೆಕೆರೆ ಸರ್ಕಲ್ ಬರುತ್ತೆ. ತಾವರೆಕೆರೆ ಸರ್ಕಲ್ ಇಂದ ರೈಟ್ ಡಿವಿಷನ್ ತಗೊಂಡ್ರೆ ಅದು ಟೋಲ್ ಫ್ರೀ ರೋಡ್ ನೆಲಮಂಗಲ ಕನೆಕ್ಟ್ ಆಗುತ್ತೆ. ರೋಡ್ 100 feet ರೋಡ್ ಇದೆ. ಆ 100 feet ರೋಡ್ಗೆ ಬರೀ 1.5 kilometers ಡಿಸ್ಟೆನ್ಸ್ ಅಲ್ಲಿ ಮಾಡೋಂಥ ಲೇಔಟ್. ಸೊ 4 ಎಕರೆಯಲ್ಲಿ ಮಾಡಿರೋಂಥದ್ದು 20, 30, 30, 40 ಅಂತ ಹೇಳಿ ಡೈಮೆನ್ಷನ್ಸ್ ಕೂಡ ಮಾಡಿಟ್ಟಿದ್ದೀವಿ. ಸೊ ಅದೆಲ್ಲ ಗೊತ್ತಿರೋ ಹಾಗೇನೆ ನೆಲಮಂಗಲ ಕೂಡ ತುಂಬಾ ಹತ್ರ ಆಗಂತದ್ದು. ಮೆಜೆಸ್ಟಿಕ್ ಇಂದ ನಿಮಗೆ ಬರ್ತೀರಾ ಅಂತ ಹೇಳಿ ನೆಲಮಂಗಲ ಕೂಡ ಇಂದನು 129 kilometers ಆಗುತ್ತೆ. ಈ ಕಡೆ ತಾವರೆಕೆರೆ ಸರ್ಕಲ್ ಬರ್ತೀವಿ ಅಂತಂದ್ರೆ 128 kilometers ಆಗುತ್ತೆ. ಸೊ ಮಿಡಲ್ ಅಲ್ಲಿ ಇರೋಂಥದ್ದು ಲೇಔಟ್ ತುಂಬಾ ಚೆನ್ನಾಗಿ ಮಾಡಿರೋಂಥದ್ದು ವಿತ್ ಆಲ್ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡ್ತಾ ಇರೋದು. ಇದಕ್ಕಿಂತ ಕಡಿಮೆ ಬೆಲೆಗೆ ನಾವು ಪರ್ಚೇಸ್ ಮಾಡ್ತೀವಿ, ತುಂಬಾ ಡೆವಲಪ್ಮೆಂಟ್ ಆಗಿರೋ ಕಡೆ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗದಿರೋಂಥದ್ದು. ಯಾಕಂದ್ರೆ ನಾವು ಏರಿಯಾ ಸರೌಂಡಿಂಗ್ ಅಲ್ಲಿ ತುಂಬಾ ರಿಸರ್ಚ್ ಮಾಡಿ, ತುಂಬಾ ನಾವು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಲೇಔಟ್ ಮಾಡಿರೋಂಥದ್ದು. ಆ ಏರಿಯಾ ಸರೌಂಡಿಂಗ್ ಅಲ್ಲಿ ಮಾಡಬಹುದಾ ಪ್ರಾಜೆಕ್ಟ್ ನ, ಚೆನ್ನಾಗಿ ಡೆವಲಪ್ಮೆಂಟ್ ಕೊಟ್ರೆ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರಾ, ಎಲ್ಲರೂ ಕೂಡ ನಾವು ವಿಶ್ಲೇಷಣೆ ಮಾಡಿ ಆಮೇಲೆ ಪ್ರಾಜೆಕ್ಟ್ ಮಾಡಿರೋಂಥದ್ದು. ಸೊ ಒಂದ್ಸಲ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ, ನೀವು ಹೇಳ್ತಾ ಇದ್ರಿ ಈಗ 7 years ಆಗಿರೋದ್ರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗಾಗಿರುತ್ತೆ. ಬರುವಂತಹ ಗ್ರಾಹಕರು ಯಾವ ರೀತಿ ಸೈಟ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಯಾವ ರೀತಿ ಅವರಿಗೆ ಇರಬೇಕು ಅನ್ನುವಂಥ ಒಂದು ಆಲೋಚನೆ ಅಂತ ಇರುತ್ತೆ. ಸೊ ಯಾವ ರೀತಿ ಸೈಟ್ ಅನ್ನ ನಾವು ಡೆವಲಪ್ ಮಾಡ್ಕೋಬಹುದು, ಅದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇರುತ್ತಾ ಹೇಗೆ ಅಂತ? ಖಂಡಿತ ಮೇಡಮ್. ಇವಾಗ ಹೇಳ್ತಾವಲ್ಲ, ಎಕ್ಸ್ಪೀರಿಯನ್ಸ್ ನಮಗೆ ಒಂದು ಒಳ್ಳೆ ಪಾಠನ ಕಲ್ಸ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಹೇಗೆ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಡೆವಲಪ್ಮೆಂಟ್ ಲೇಔಟ್ ಗಳನ್ನ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟಿಂಗ್ ಮಾಡೋದಕ್ಕೆ 2.5 ಲಕ್ಷಕ್ಕೂ ಕೊಟ್ಟಿದ್ವಿ ಸೈಟ್ ಗಳನ್ನ. ಇವಾಗ ಅದೇ ಪ್ರೈಸ್ ಅಲ್ಲಿ ನಾನೇ ಪರ್ಚೇಸ್ ಮಾಡ್ತೀನಿ ಪ್ರಾಪರ್ಟಿ ಖಂಡಿತವಾಗ್ಲೂ ಸಿಗಂತದಲ್ಲ. ಇವಾಗ ಕಸ್ಟಮರ್ ನಾವೇ ಸೇಲ್ ಮಾಡೋರಿಗೆ ವಾಪಸ್ ಕೊಡಿಯೋ ಪ್ರೈಸ್ ಅಲ್ಲಿ ಯಾರು ಕೊಡಂತದ್ದಲ್ಲ. ಸೊ ಇದು ಹೇಗೆ ಇರುತ್ತೆ ಅಂತಂದ್ರೆ ಬರ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಂತದ್ದಲ್ಲ. ಅದು ಒಂದು ನೀವು ಹೇಳಿದಾಗೆ ಎಲ್ಲರೂ ಒಂದು 100 ಜನ 100 ತರ ಹೇಳ್ತಾರೆ. ಇವಾಗ ನಾವು ಏನೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಅದು ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದು ಸರಿ ಇರಲ್ಲ, ಇದು ಸರಿ ಇರೋದಿಲ್ಲ. ನೀವು ಬಂದು ನೋಡಿ ಜಾಗನ. ಫಸ್ಟ್ ಆಫ್ ಆಲ್ ನಾವು ಏನೋ ಜಾಗನೇ ನೋಡ್ದಂಗೆ, ಡಾಕ್ಯುಮೆಂಟ್ಸ್ ನೋಡ್ದಂಗೆ ಯಾವ್ದ್ರ ಬಗ್ಗೆ ಕಮೆಂಟ್ ಮಾಡೋದು ಕೂಡ ತಪ್ಪಾಗಂತದ್ದು. ಸೊ ಫಸ್ಟ್ ಬಂದು ಜಾಗ ನೋಡ್ಬೇಕಾಗತ್ತೆ. ಜಾಗ ನೋಡಿ, ಜಾಗ ಓಕೆ ಆಯ್ತು ನಿಮಗೆ, ಪರ್ಟಿಕ್ಯುಲರ್ ಸೈಟ್ ನಂಬರ್ ನನಗೆ ಓಕೆ ಆಗಿದೆ, ಫೇಸಿಂಗ್ಸ್ ನನಗೆ ಓಕೆ ಆಗಿದೆ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ನೋಡ್ಕೋಬಹುದು, ಲೀಗಲ್ ಆಗಿದೆಯಾ 100% ಡಾಕ್ಯುಮೆಂಟ್ಸ್. ಅದಾದ್ಮೇಲೆ ನೀವು ಅಗ್ರಿಮೆಂಟ್, ರಿಜಿಸ್ಟ್ರೇಷನ್
ರಿಜಿಸ್ಟ್ರೇಷನ್ ಏನ್ ಬೇಕಾದ್ರೂ ಮಾಡೋಂಥದ್ದು. ಯಾರೇ ಆಗಿಲಿ ಬಂದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿದ್ದು ಯಾರು ಹೇಳಂತದ್ದಲ್ಲ. ಸೊ ಯಾರು ಮಾಡಲ್ಲ ಅದನ್ನ ಕೂಡ, ಯಾಕಂದ್ರೆ ನಮಗೂ ಜಾಸ್ತಿ ಇಂಟೆಲಿಜೆಂಟ್ ಇದ್ದಾರೆ ಕಸ್ಟಮರ್ಸ್. ಇವಾಗ ನಾವ್ ಹೇಳ್ಬಹುದು ಇಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಗೂಗಲ್ ಮ್ಯಾಪ್ ಹಾಕೊಂಡು ಲೊಕೇಶನ್ ನೋಡ್ಕೊಂಡು ಹೋಗ್ಬಿಡ್ತಾರೆ ಕಸ್ಟಮರ್ಸ್, ಆನ್ ಕಾಲ್ ಗೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ತರ ತುಂಬಾ ಜನ ಇದ್ದಾರೆ. ನಾವ್ ಹೇಳ್ತೀವಲ್ಲ, ನಮ್ ಸರ್ವಿಸ್ ಹೇಗೆ ಕೊಡ್ತೀವೋ ನಾವು ಅದನ್ನ ನಮ್ ಕಸ್ಟಮರ್ಸ್ ನಮಗೆ ರಿಟರ್ನ್ ಆಗುತ್ತೆ. ನಮ್ಮ ಗಿಫ್ಟ್ ಅದು ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವ್ ಎಷ್ಟು ಚೆನ್ನಾಗಿ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡ್ತೀವೋ ಅದೇ ರೀತಿ ನಮ್ಮ ಕಸ್ಟಮರ್ಸ್ ನಮ್ಮ ಕಂಪ್ನಿನ ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಇವಾಗ ನಾವು ಒಬ್ರು ಕಸ್ಟಮರ್ ಚೆನ್ನಾಗಿ ಸರ್ವಿಸ್ ಕೊಟ್ಟಿದೀವಿ, ಒಂದು ಒಳ್ಳೆ ಪ್ರೈಸಲ್ಲಿ ಕ್ಲೋಸ್ ಮಾಡ್ಕೊಟ್ಟಿದೀವಿ, ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದೀವಿ ಅಂತ ಹೇಳಿದ್ರೆ ಅವರೇ ಒಂದು 3-4 ಜನ ರೆಫರೆನ್ಸ್ ತಗೊಂಡ್ಬರ್ತಾರೆ. ನಮ್ಮ ಜೊತೆ ಇರ್ತಾರೆ ಇವರು, ನಮ್ಮ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ, ಇವ್ರಿಗೂ ಒಂದು ಪ್ರಾಪರ್ಟಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದೀನಿ ಇಲ್ಲಿ. ಇವಾಗ ನಾವ್ ಏನೇ ಹೇಳ್ಬೋದು ಮೇಡಮ್, ನಾವಿದ್ದೀವಿ ಇಲ್ಲಿ, ಬನ್ನಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ. ನಮ್ಮ ಮಿಡಲ್ ಕ್ಲಾಸ್ ಹೇಳ್ಬೇಕು ಅಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದಕ್ಕಿಂತ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಾತಿನ ಮೇಲೆ ಹೋಗಂತದ್ದು ಜಾಸ್ತಿ, ವರ್ಡ್ ಆಫ್ ಮೌತ್ ಮೇಲೆ ಹೋಗ್ತೀವಿ. ಇಲ್ಲ ಅವ್ರು ಇದಾರಂತೆ, ನಮ್ಗೆ ಗೊತ್ತಿರೋರು ಇದ್ದಾರೆ, ನಮ್ಮ ಜೊತೆಲಿದ್ದಾರೆ ಅಂತ ಕಸ್ಟಮರ್ಸ್ಗಳು ಜಾಸ್ತಿ ಇರೋಂಥದ್ದು. ಸೊ ತುಂಬಾ ಸ್ಟ್ರಾಂಗ್ ಆಗಿ ಹೋಗುತ್ತೆ ಅದು. ಸೊ ಆ ಕನೆಕ್ಷನ್ ನ ಕಸ್ಟಮರ್ಸ್ ಜೊತೆ ತುಂಬಾ ಚೆನ್ನಾಗಿ ನಾವು ಬೆಳೆಸ್ಕೊಂತಾ ಬಂದಿದ್ದೀವಿ. ಹಾಗೆ ಬೆಳೆಸ್ಕೊಂಡ್ ಬಂದ್ರೆ ನಮ್ಮ ಕಂಪ್ನಿ ಒಳ್ಳೊಳ್ಳೆ ಸರ್ವಿಸ್ ಕೊಡೋಕ್ಕಾಗೋದು, ಒಳ್ಳೆ ಲೇಔಟ್ಸ್ಗಳನ್ನ ನಾವು ಮಾಡೋಕ್ಕಾಗಂಥದ್ದು. ಮತ್ತೆ ಜೆನ್ಯೂನಿಟಿ ಇದೆ, ಜಾಗ 100% ಲೀಗಲ್ ಆಗಿ ಬರುತ್ತೆ ಡಾಕ್ಯುಮೆಂಟ್ಸ್. ಸೊ ನೀವು ಹೇಳ್ಬೋದು ಇಲ್ಲ ಈ ಥರ ಜಾಗ ಓಕೆ ಆಗಿದೆ, ನಾನು ಡಾಕ್ಯುಮೆಂಟ್ಸ್ ಹೇಗೆ ಬರುತ್ತೆ ಅಂತ. 100% ಜೆನ್ಯೂನಿಟಿ ಆಗಿರೋ ಡಾಕ್ಯುಮೆಂಟ್ಸ್ ನಾವು ಪ್ರೊವೈಡ್ ಮಾಡೋಂಥದ್ದು. ಇವಾಗ ನಾವು ಒಂದು ಲೇಔಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಕೋಟ್ಯಾಂತರ ರೂಪಾಯಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಯಾವುದೋ ಒಂದು ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. 100% ಲೀಗಲ್ ನೋಡ್ಕೊಳ್ತೀವಿ. ನಾವು ಕೂಡ ಸ್ಕ್ರೂಟಿಂಗ್ ಮಾಡ್ಕೊಳ್ತೀವಿ ಡಾಕ್ಯುಮೆಂಟ್ಸ್. ಒಂದು 2 to 3 ಟೈಮ್ಸ್ ಸ್ಕ್ರೂಟಿಂಗ್ ಮಾಡಿ ನಮ್ಗೆ 100% ಡಾಕ್ಯುಮೆಂಟ್ಸ್ ಓಕೆ ಆಗಿದೆ ಅಂತ ನಮ್ಮ ಲೀಗಲ್ ಬಂದ ಮೇಲೆ ಮಾತ್ರ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಂಥದ್ದು. ಸೊ ಡೆವಲಪ್ಮೆಂಟ್ ಕೂಡ ಸ್ಟಾರ್ಟ್ ಮಾಡೋಂಥದ್ದು. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡ್ತೀವಿ, ಇದು ನಾವು ಸುಮ್ಮನೆ ಅಲ್ಲ. ಯಾಕಂದ್ರೆ ಕಸ್ಟಮರ್ ಹತ್ರ ₹1 ನಾವು ಈಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಾವೆಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಸುಮ್ಮನೆ ಅದು ನಾವು ಕೂಡ ಎಲ್ಲೋ ಏನು ಮಾಡೋಂಥದ್ದಲ್ಲ. ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೂ ಭಯ ಇರುತ್ತೆ, ಹೇಗೆ ಏನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಫಸ್ಟ್ ನಾವು ಕರೆಕ್ಟಾಗಿ ನೋಡ್ಕೊಳ್ತೀವಿ, ಜಾಗ ಕರೆಕ್ಟ್ ಆಗಿದೆಯಾ, ಇಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದಾ, ಒಂದು ಸ್ಕೂಲ್ಗೆ ಹತ್ರ ಆಗುತ್ತಾ, ಒಂದು ಕಾಲೇಜಿಗೆ ಹತ್ರ ಆಗುತ್ತಾ, ಬಸ್ ಸ್ಟಾಪ್ ನಿಯರ್ ಬೈ ಇದೆಯಾ, ಪ್ರತಿಯೊಂದು ನೋಡ್ಕೊಂಡು ಆಮೇಲೆ ನಾವು ಮಾಡೋಂಥದ್ದು. ಇವಾಗ ಬಸ್ ಸ್ಟಾಪ್ಗೆ ಒಂದು 10 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಯಾರು ಇಷ್ಟಪಡೋಂಥದ್ದಲ್ಲ. ಇವಾಗ ಎಲ್ಲರೂ ಕೇಳೋಂಥದ್ದು ಮೆಟ್ರೋ ಕನೆಕ್ಟಿವಿಟಿ ಇದೆಯಾ, ಬಸ್ ಕನೆಕ್ಟಿವಿಟಿ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಬೇಸಿಕ್ ಆಗಿ ಕೇಳೋದು. ಇವಾಗ ಎಲ್ಲರದ್ದು ಗಾಡಿಗಳಿದೆ, ಕಾರ್ಗಳಿದೆ, ಅದು ಸೆಕೆಂಡ್ರಿ. ಬಟ್ ಮೇನ್ ಆಗಿ ಬರೋಂಥದ್ದು ಬಸ್ ಇದೆಯಾ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ ಸಿಗುತ್ತಾ, ಟ್ರೈನ್ ಕನೆಕ್ಟಿವಿಟಿ ಸಿಗುತ್ತಾ, ಎಷ್ಟು ದೂರ ಆಗಬಹುದು, ಪ್ರತಿಯೊರ್ಗೂ ಒಂದು ಮೈಂಡ್ ಸೆಟ್ ಬಂದೇ ಬರುತ್ತೆ ಅದು. ಸೊ ಅದಕ್ಕೆ ಎಲ್ಲ ನೋಡಿ ನಿಮಗೆ ಹತ್ತಿರದಲ್ಲಿರೋಂಥದ್ದಾಗಿ ಮಾಡ್ಕೊಳ್ತಾರ ಲೇಔಟ್ ಇದೆ. ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೀವಿ MKB ಕಡೆಯಿಂದ. ಒಂದ್ಸಲ ಬಂದು ಜಾಗ ನೋಡಿ. ಯಾಕಂದ್ರೆ ಹೇಳ್ತಾ ಇದ್ದೀನಿ, ನಾ ಸೊಂಡೆಕೊಪ್ಪ ಸರೌಂಡಿಂಗ್ ಅಲ್ಲಿ ನಾವು ಕೊಡ್ತಾರ ಪ್ರೈಸ್ ತುಂಬಾ ಲೀಸ್ಟ್ ಆಗಿದೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇದನ್ನ, ಓಪನ್ ಚಾಲೆಂಜ್ ಅಂತ ಅನ್ಕೋಬಹುದು. ಯಾಕಂದ್ರೆ ಆ ಏರಿಯಾ ಸರೌಂಡಿಂಗ್ ಅಲ್ಲಿ ನಾವು ಕೊಡ್ತಾರ ಡೆವಲಪ್ಮೆಂಟ್ಸ್ ಆಗಿರ್ಲಿ ಮತ್ತೆ ಕ್ವಾಲಿಟಿ ಡಾಕ್ಯುಮೆಂಟ್ಸ್ ಆಗಿರ್ಲಿ, ಆ ತರ ಕೊಟ್ಟು ನಮ್ಮ ಪ್ರೈಸ್ ಕೂಡ ಯಾರು ಕೊಡ್ತಾ ಇಲ್ಲ. ನಾವು ಏನಾದ್ರೂ ಒಂದು ಕಡಿಮೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದ್ರೂ ಒಂದು ನೀವು ಕಾಂಪ್ರಮೈಸ್ ಆಗಿರ್ಬೇಕು, ಒಂದು ಡಾಕ್ಯುಮೆಂಟ್ಸ್ ಕಾಂಪ್ರಮೈಸ್ ಆಗಿರ್ಬೇಕು, ಇಲ್ಲ ಅಂದ್ರೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿರ್ಬೇಕು. ಸೊ ನಾವು ಅದು ಎರಡೂ ಮಾಡಿಲ್ಲ, ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಡಾಕ್ಯುಮೆಂಟ್ಸ್ ಕಾಂಪ್ರಮೈಸ್ ಆಗಿಲ್ಲ, ಪ್ರೈಸು ಅಷ್ಟೇ ತುಂಬಾ ಕಾಂಪಿಟೇಟಿವ್ ಪ್ರೈಸ್ ನ ಕೊಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಲೇಔಟ್ ಇಂದ ಅಕ್ಕಪಕ್ಕ ಒಂದು ₹10 ಕಡಿಮೆ ಕೊಡ್ತಾ ಇದಾರೆ ಅಂತ ಹೇಳಿದ್ರು ಕಸ್ಟಮರ್ ಆಬ್ವಿಯಸ್ಲಿ ₹10 ಕಡಿಮೆ ಸಿಗುತ್ತಲ್ವ, ಒಂದು ₹10 ಕಡಿಮೆ ಆಗುತ್ತಲ್ವ ಅಂತ ಹೋಗ್ತಾರೆ. ಸೊ ಅದು ಕೂಡ ನಾವು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಂಡು ಕ್ಲೀನ್ ಆಗಿ ಒಳ್ಳೆ ಜಾಗದಲ್ಲೇ ಮಾಡಿರೋದು. ಮತ್ತೆ 13 lakh rupees ಅಫೋರ್ಡಬಲ್ ಪ್ರೈಸ್. ನಾವು ಅದಕ್ಕಿನ್ನ ಕಡಿಮೆ ತಗೊಳ್ತೀವಿ ನಾವು ಅಂತಂದ್ರೆ ಇನ್ನೂ ನೀವು ಒಂದು 5 ಕಿಲೋಮೀಟರ್ ಬಿಟ್ಟು ಹೋಗ್ಬೇಕೆ ಆಗುತ್ತೆ ಹೊರತು ಬೆಂಗಳೂರಿಂದ ಆಚೆಗೆ ಒಳಗಡೆ ಬೆಂಗಳೂರು ಸಿಟಿ ರಿಜಿಸ್ಟ್ರೇಷನ್ಗೆ ಸಿಗಂತ ತುಂಬಾ ಕಡಿಮೆ. ಮತ್ತೆ ಏನು ಅಂತ ಹೇಳಿದ್ರೆ ಬೆಂಗಳೂರು ನಾರ್ತ್ಗೆ ಬರುತ್ತೆ, ಬೆಂಗಳೂರು ಅರ್ಬನ್ ಲಿಮಿಟ್ಸ್ಗೆ ಬರುತ್ತೆ, ಬೆಂಗಳೂರು ಸಿಟಿ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಅಪ್ಕಮಿಂಗ್ BBMP ಲಿಮಿಟ್ಸ್ ಇದು. ಸೊ ಮೆಜೆಸ್ಟಿಕ್ 28 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರೆ ಈಸಿ ಆಕ್ಸೆಸಿಂಗ್ ಆಗುತ್ತೆ. ಸೊ ಮೆಜೆಸ್ಟಿಕ್ ಮಾರ್ಕೆಟ್ ಇಂದ ಎವ್ರಿ ಹಾಫ್ ಅನ್ ಅವರ್ಗೆ ಒಂದೊಂದು ಬಸ್ಸಸ್ಗಳು ಬರೋಂಥದ್ದು, ಮೆಟ್ರೋ ಕನೆಕ್ಟಿವಿಟಿ ಇರೋಂಥದ್ದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಪ್ರೆಸೆಂಟ್ ನಾಗಸಂದ್ರವರೆಗೂ ಮೆಟ್ರೋ ರನ್ನಿಂಗ್ ಇದೆ. ತುಮಕೂರಲ್ಲಿ APMC ಆಡೋರ್ಗೂ ಮೆಟ್ರೋ ರನ್ನಿಂಗ್ ಆಗ್ತಾ ಇದೆ, ಇವಾಗ ನೆಕ್ಸ್ಟ್ ಕನೆಕ್ಟಿವಿಟಿ ಆಗ್ತಾ ಇದೆ. ನೆಲಮಂಗಲವರೆಗೂ ಅಪ್ರೂವಲ್ ಆಗಿರೋಂಥದ್ದು, ಅದು ಹಾರ್ಡ್ ಕೋರ್ಟ್ ಇರುತ್ತೆ, ಅದು ಕೂಡ ಸುಳ್ಳು ಹೇಳೋಂಥದ್ದಲ್ಲ. ನೆಕ್ಸ್ಟ್ ಇವಾಗ ತಾವರೆಕೆರೆಯಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಕಡಬಗೆರೆ ಕ್ರಾಸ್ವರೆಗೂ ಮೆಟ್ರೋ ಅಪ್ರೂವಲ್ ಆಗಿರೋಂಥದ್ದು. ಸೊ ಕಡಬಗೆರೆ ಕ್ರಾಸ್ ನಮ್ಮ ಲೇಔಟ್ಗೆ ಒಂದು 8 to 9 ಕಿಲೋಮೀಟರ್ಸ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಆರಾಮಾಗಿ ಟ್ರಾವೆಲ್ ಮಾಡಬಹುದು. ನೀವು ಅದೇ ಒಂದು 10 ವರ್ಷ ಬಿಟ್ಟು ಅದೇ ಜಾಗದಲ್ಲಿ ಇದೇ ಪ್ರೈಸ್ಗೆ ಪ್ರಾಪರ್ಟಿ ಕೊಡಕ್ಕಾಗತ್ತಾ? ಖಂಡಿತವಾಗ್ಲೂ ಆಗಂತದ್ದಲ್ಲ. ಎಲ್ಲರದು ಒಂದು ಮೈಂಡ್ ಸೆಟ್ ಇರುತ್ತೆ, ಇಲ್ಲ ನಾವು ಇಲ್ಲಿ ಬಂದಿರ್ತೀವಿ, ಊರಿಂದ ಬಂದಿರೋದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಂದಿದ್ದೀವಿ, ಕೆಲಸ ಮಾಡ್ತೀವಿ, ದುಡ್ಕೊಂತೀವಿ, ಮಕ್ಳು ಎಜುಕೇಶನ್ ಕೊಡ್ತೀವಿ, ಆಮೇಲೆ ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ, ಅದು ಹೋಗ್ಬಿಡ್ತೀವಿ. ಇವಾಗ ಇಲ್ಲೇ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋಣ, ನನ್ಗಲ್ಲ ನನ್ನ ಮಕ್ಳಿಗಾಗತ್ತೆ ಅನ್ನೋದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಇವಾಗೆಲ್ಲ. ನಾನು ಅಟ್ಲೀಸ್ಟ್ ಮಾಡಲಿಲ್ಲ, ನಮ್ಮ ಮಕ್ಳಿಗಾದ್ರೂ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ಆ ರೀಸನ್ಗೆ ಒಂದ್ಸಲ ಬಂದು ಜಾಗ ನೋಡಿ ಹೇಗಿದೆ. ಜಾಗ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಮಾಡಿದೀವಿ. ಮರಿ ಮೇನ್ ರೋಡ್ ಇಂದ 100 feet ರೋಡ್ ಬರ್ತದೆ. 100 feet ರೋಡ್ಗೆ ಬರೀ 1.5 ಕಿಲೋಮೀಟರ್ಸ್ ಅಲ್ಲಿ ಮಾಡೋಂತ ಲೇಔಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ಮೇಡಮ್. ಓಕೆ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಸೈಟ್ ಅನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು ಹೇಳ್ತಾ ಇದ್ರಿ ಗೂಗಲ್ ಮ್ಯಾಪ್ ಅನ್ನ ಹಾಕೊಂಡು ಹೋಗಿ ನೋಡ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ, ಬೇರೆ ಯಾರೋ ಮಾತನ್ನ ಕೇಳಿ ವಾಪಸ್ ಹೋಗ್ತಾರೆ ಅಂತ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಇಡೀ ಫ್ಯಾಮಿಲಿ ಬರೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಮೇಡಮ್. ಏನು ಅಂತ ಹೇಳಿದ್ರೆ ಇವಾಗ ನೀವು ಬರ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಬರ್ತೀರಾ ಟೂ ವೀಲರ್ ನಿಮ್ ಕಾರಲ್ಲಿ ನೀವು ಹೋಗ್ತೀರಾ, ಜಾಗ ನೋಡ್ತೀರಾ, ಬರ್ತೀರಾ, ನಿಮ್ಗೆ ಏರಿಯಾ ಸರೌಂಡಿಂಗ್ ಡೆವಲಪ್ಮೆಂಟ್ ಗೊತ್ತಾಗೋದಿಲ್ಲ, ಎಲ್ಲೆಲ್ಲಿ
ರೋಡ್ ಕನೆಕ್ಟಿವಿಟಿ ಬರುತ್ತೆ, ಎಷ್ಟು ವೈಡ್ನಿಂಗ್ ಆಗಿ ರೋಡ್ ಬರುತ್ತೆ, ಮತ್ತೆ ಎಲ್ಲಿ ಕಾಲೇಜಸ್ ಬರುತ್ತೆ, ಎಲ್ಲಿ ಸ್ಕೂಲಿಗೆ ಹತ್ರ ಆಗುತ್ತೆ. ಇವಾಗ ಒಂದ್ ಜಾಗಕ್ಕೆ ಹೋಗ್ತೀವಿ ಅಂತಂದ್ರೆ 3-4 ಕನೆಕ್ಟಿವಿಟಿ ಸಿಗುತ್ತೆ ನಮಗೆ. ನಾವೇನ್ ಮಾಡ್ತೀವಿ, ಗೂಗಲ್ ಮ್ಯಾಪ್ ಒಂದು ಲೊಕೇಶನ್ ತೋರಿಸುತ್ತೆ, ಕ್ಲೀನ್ ಆಗಿ ಹೋಗ್ಬಿಟ್ಟು ಕ್ಲೀನ್ ವಾಪಸ್ ಬರ್ತೀವಿ ನಾವು. ಬಟ್ ಅದೇ ಐಡಿಯಾ ಸರೌಂಡಿಂಗ್ ನಮ್ಮ ಕಡೆಯಿಂದ ಬಂತು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಸಮೇತ ಬಂತು ಅಂತ ಹೇಳಿದ್ರೆ, ಇವಾಗ ನಮಗೆ ಇವಾಗ ಹೊಸಬ್ರಿಗೆ ಏನಾಗಿರುತ್ತೆ, ಬಂದವ್ರಿಗೆ ಐಡಿಯಾ ಇರೋದಿಲ್ಲ ಯಾವ ಫೇಸಿಂಗ್ ಅಲ್ಲಿ ತಗೋಬೇಕು, ಯಾವ ದಿಕ್ಕಲ್ಲಿ ತಗೋಬೇಕು, ಯಾವ ನಂಬರ್ಸ್ ಆಗುತ್ತೆ. ಕೆಲವೊಬ್ಬರು ಪರ್ಟಿಕ್ಯುಲರ್ ಆಗಿ ನಂಬರ್ಸ್ ಅಂತ ನೋಡ್ತಾರೆ, ಫೇಸಿಂಗ್ಸ್ ಅಂತ ಹೇಳಿ ನೋಡ್ತಾರೆ. ಮತ್ತೆ ಮನೆ ಹಿರಿಯರು ಇರ್ತಾರೆ, ಅವರು ಕೂಡ ಅವರೊಂದು ಇದೇ ಇರುತ್ತೆ, ಅವರು ಇದ್ರ ತಕ್ಕನಂಗೆ ಹೋಗ್ಬೇಕು, ನಮ್ಗೆ ಇದೇ ಆಗ್ ಬರುತ್ತೆ ಅನ್ನೋದು ಮೈಂಡ್ ಸೆಟ್ ಇರುತ್ತೆ. ಮತ್ತೆ ಹೌದು, ನೋಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಎಲ್ಲರೂ ಇವಾಗ ವಾಸ್ತು ನಂಬ್ತಾರೆ, ಯಾಕಂದ್ರೆ ಅದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಎಲ್ಲರಿಗೂ ಕೂಡ, ವಾಸ್ತು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಒಂದು ಹೆಜ್ಜೆ ಹೇಳ್ದೆ ಕೇಳ್ದೆ ಮಾಡೋ ಹಾಗಿಲ್ಲ, ಯಾಕಂದ್ರೆ ಅವ್ರು ದೊಡ್ಡವರಿದ್ದಾಗ, ಅವ್ರ ಮನೇಲಿ ಇದ್ದಾಗ ಅವನು ಒಂದು ಮಾತು ಕೇಳ್ಕೋಬೇಕು. ಸೊ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ಇರ್ತಾರೆ ನೋಡೋರು, ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರೆ, ಅವ್ರನ್ನ ಕರ್ಕೊಂಡ್ ಬನ್ನಿ ಜೊತೆಗೆ. ನೀವು ಒಬ್ಬರೇ ಹೋಗಿ ಜಾಗ ನೋಡ್ಕೊಂಡ್ ಬರ್ತೀರಾ, ಫಾರ್ ಎಕ್ಸಾಂಪಲ್ ಆಯ್ತು, ನೀವು ಜಾಗ ನೋಡ್ತೀರಾ, ಹೋಗಿ ಬರ್ತೀರಾ, ಯಾವುದೋ ಒಂದು ಸೈಟ್ ನಂಬರ್ ಇಷ್ಟ ಆಗುತ್ತೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನೆಕ್ಸ್ಟ್ ವೀಕ್ ಕರ್ಕೊಂಡ್ ಬರ್ತೀನಿ ನಾನು ಫ್ರೀ ಆದಾಗ ಅಂತ ನೀವು ಹೋಗ್ತೀರಾ. ಆ ವೀಕ್ ಆಗಲ್ಲ, ನೆಕ್ಸ್ಟ್ ವೀಕ್ ಅಂತ ಪೋಸ್ಟ್ಪೋನ್ ಆಗ್ತಾ ಹೋಗ್ತಾ ಇರುತ್ತೆ, ಅದು ಆ ಸೈಟ್ ನಂಬರ್ ಬುಕ್ ಆಗೋಗಿರುತ್ತೆ. ಸೊ ನಿಮ್ಗೊಂದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ಫ್ಯಾಮಿಲಿ ಸಮೇತ ಬನ್ನಿ. ಯಾರು ಡಿಸಿಷನ್ ಮೇಕರ್ ಇರ್ತಾರೆ, ನಿಮ್ಮ ಫ್ಯಾಮಿಲಿ ಸಮೇತ ಬಂದಾಗ ನಿಮ್ಗೊಂದು ಸೈಟ್ ನೋಡಿ ಡಿಸಿಷನ್ ತಗೊಳಕ್ ಈಸಿ ಆಗುತ್ತೆ. ಇವಾಗ ನೀವೇ ಹೇಳಿ, ಏನೋ ಒಂದು ಪರ್ಚೇಸ್ ಮಾಡಕ್ ಹೋಗ್ತೀರಾ, ಒಂದು ಬಟ್ಟೆ ತಗೊಳಕ್ ಹೋಗ್ಬೇಕಾರೋ, ಒಂದು ಜ್ಯುವೆಲ್ರಿ ತಗೊಳಕ್ ಹೋಗ್ಬೇಕಾರೋ, ಇನ್ನೊಂದು ಕಾರ್ ತಗೊಳಕ್ ಹೋಗ್ಬಿಡೋ, ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗ್ಬಿಟ್ಟಿರ್ತೀರ, ನನ್ಗೆ ಹೀಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ದಾಗ ಇದು ಲೈಫ್ ಲಾಂಗ್ ಇರೋಂಥದ್ದು. ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಜನರೇಷನ್ ಆಲ್ಮೋಸ್ಟ್ ಜನರೇಷನ್ಸ್ ಟುಗೆದರ್ ಆಗ್ಬಿಡತ್ತೆ ಇವಾಗ. ಸೊ ಆ ತರ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ, ಯಾಕೆ ನೀವು ಒಂದು ಹೆಜ್ಜೆ ಮುಂದೆ ಇಡಲ್ಲ ಧೈರ್ಯವಾಗಿ? ಏನೂ ಇಲ್ಲ ಇಲ್ಲಿ, ತುಂಬಾ ಡೀಪ್ ಆಗಿ ಹಂಗಿದೆ ಹೀಗೆ ಸಮುದ್ರ ತರ ಏನೂ ಇಲ್ಲ ಇಲ್ಲಿ. ಬರ್ತೀರಾ, ನೀವು ಜಾಗ ನೋಡ್ತೀರಾ, ತುಂಬಾ ಈಸಿ ಆಗಿದೆ. ಜಾಗ ನೋಡ್ತೀರಾ, ಜಾಗ ಇಷ್ಟ ಆಯ್ತು ಅಂದ್ರೆ ಬುಕ್ ಮಾಡ್ಕೊಳ್ತೀರಾ. ಯಾರು ಕೂಡ ಬಂದು ಜಾಗ ನೋಡಿದ ತಕ್ಷಣ 2 ಲಕ್ಷ ಕೊಡಿ ಅಂತ ಯಾರು ಕೇಳೋದಿಲ್ಲ, ಬರೀ 10,000 ರೂಪಾಯಿ ಅಷ್ಟೇ ಬುಕಿಂಗ್ ಅಮೌಂಟ್ ಇಟ್ಟಿರೋಂಥದ್ದು. ಪರ್ಟಿಕ್ಯುಲರ್ ಸೈಟ್ ನ ಬ್ಲಾಕ್ ಮಾಡ್ಕೊಳ್ತೀರಾ, ಡಾಕ್ಯುಮೆಂಟ್ಸ್ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ನಾವೇ ಖುದ್ದಾಗಿ ಭೇಟಿ ಮಾಡ್ತೀವಿ ನಿಮಗೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ, ಆಮೇಲೆ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡೋಂಥದ್ದು. ಸೊ ಡಾಕ್ಯುಮೆಂಟ್ಸ್ ಓಕೆ ಆಯಿತು ಅಂತ ಹೇಳಿದ್ರೆ ನೀವು ಲೀಗಲ್ ಒಪಿನಿಯನ್ ತಗೋಬಹುದು. ಪ್ರತಿಯೊಂದು ನಾವು ಕೊಟ್ಟಿರ್ತೀವಿ ಲೀಗಲ್ ಒಪಿನಿಯನ್, ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ತೀನಿ ಅಂತ ತಗೋಬಹುದು. ಓಕೆ ಆಯಿತು ಅಂತಂದ್ರೆ ಪ್ರೊಸೀಡ್ ಮಾಡಿ. ಇಲ್ಲ ನಮಗೇನೋ ಬೇಡ ಅಂತ ಹೇಳ್ತಾರೆ, ನಮಗೇನೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿರಬಹುದು, ರಿಟರ್ನ್ ಮಾಡಿ ಡಾಕ್ಯುಮೆಂಟ್ಸ್, 100% ರೀಫಂಡ್ ಆಗುತ್ತೆ ನಿಮ್ಗೆ ಅಮೌಂಟ್. ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಲ್ವಾ ಇದರಲ್ಲಿ. ಇವಾಗೆಲ್ಲ ಆಗಲ್ಲ, ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಅಲ್ಲಿ ನೀವು ಬಂದೇ ಬರ್ತೀರಾ. ನಿಮ್ಗೆ 10,000 ರೂಪಾಯಿನೇ ಕೊಡಕ್ಕೆ ಕಷ್ಟ ಆಗೋಯ್ತು ಒಂದು ಇಲ್ಲ ನೋಡ್ತೀನಿ ಅಂತ ಹೇಳ್ತಾರೆ, ಮತ್ತೆ ಹೇಗೆ ನೀವು ಮುಂದೆ ಬರ್ತೀರಾ ಸೈಟ್ ತಗೊಳ್ಳೋದಕ್ಕೆ? ಕರೆಕ್ಟ್ ಅಲ್ವಾ? ನಿಮ್ಮನ್ನ ನಮ್ಮಿ ನಾವು ಒಂದು ಸೈಟ್ ಅಂತ ಹೇಳಿ ಮಾಡ್ತಾ ಇರ್ಬೇಕಾದ್ರೆ ನೀವು ಹಾಗೆ ಬರ್ಬೇಕಲ್ವಾ? ಸೊ ಆ ರೀಸನ್ಗೆ ನಾನು ಹೇಳ್ತಾ ಇದೀವಿ ಮೇಡಮ್, ಒಂದು ಫ್ಯಾಮಿಲಿ ಸಮೇತ ಬನ್ನಿ, ಡಿಸಿಷನ್ ತಗೊಳಕ್ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತೀವಿ ಮೇಡಮ್. ಓಕೆ, ಈಗ ಸೈಟ್ ನೋಡಿದ್ಮೇಲೆ ಈಗ ನಮ್ಮ ಕೈಗೆ ಆ ಸೈಟ್ ಸಿಗುತ್ತೆ ಅಥವಾ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ತಗೊಳುತ್ತೆ ಅಂತ ಡಾಕ್ಯುಮೆಂಟ್? ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋಂಥದ್ದು. ಇವಾಗ ನಿಮ್ಗೆ ಜಾಗ ಓಕೆ ಆಯ್ತು ಅಂತ ಹೇಳಿದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್. ಇಲ್ಲ ನಂಗೆ ಒಂದು ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡ್ಕೋಬೇಕು, ನಮ್ಗೆ ಟೈಮ್ ಬೇಕು ಅನ್ನೋಂಗಿತ್ತು ಅಂದ್ರೆ ಟೈಮ್ ಕೂಡ ಕೊಡ್ತೀವಿ. 3 ಮಂತ್ಸ್ ಮಿನಿಮಮ್ ಟೈಮ್ ಇದ್ದೇ ಇರುತ್ತೆ. 3 ಮಂತ್ಸ್ 4 ಮಂತ್ಸ್ 5 ಮಂತ್ಸ್ ಎಕ್ಸ್ಟೆಂಡ್ ಮಾಡ್ಕೊಡ್ಬಹುದು. ಇಲ್ಲ ಇನ್ನೊಂದು ಆಪ್ಷನ್ ಕೂಡ ಕೊಡ್ತಾ ಇದೀವಿ, ನಾವು 6 ಲಕ್ಷ ಈಸಿ ಅಂತ ಹೇಳ್ಬೋದು, 13 ಲಕ್ಷನೂ ಈಸಿ ಅಂತ. ಕೆಲವೊಬ್ರು ಅದು ಕೂಡ ಕಷ್ಟ ಆಗುತ್ತೆ. ಇವಾಗ ಹೌಸ್ ವೈಫ್ಸ್, ಗೃಹಿಣಿಯರಿಗಾಗಿರ್ಲಿ, ಇಲ್ಲ ಏನೋ ಒಂದು ಸಣ್ಣ ಇಂಡಸ್ಟ್ರಿಯಲ್ ಕೆಲಸ ಮಾಡೋರಿಗೆ EMI ಈಸಿ ಆಗ್ಬಿಟ್ಟಿದೆ. ಎಲ್ಲಾರ ಲೈಫ್ ನಡೀತಾ ಇರೋದು EMI ಮೇಲೆ. ಸೊ 0% ಆಫ್ ಇಂಟ್ರೆಸ್ಟ್, ಎಲ್ಲರಿಗೂ ಅಷ್ಟೇ 0 ಕಾಸ್ಟ್ ಇಂಟ್ರೆಸ್ಟ್, ನೋ ಕಾಸ್ಟ್ ಇಂಟ್ರೆಸ್ಟ್ ಅಂತ ಹೇಳಿ ಬರ್ತದೆ. ನಾವು ಕೂಡ ಒಂದು ಆಫರ್ ಕೊಟ್ಟಿರೋಂಥದ್ದು ಏನು ಅಂತಂದ್ರೆ, ವಿದೌಟ್ ಇಂಟ್ರೆಸ್ಟ್, ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ದಂಗೆ ಒಂದು ಸೈಟ್ ನ ನಿಮ್ಮ ಹೆಸರು ಮಾಡ್ಕೋಬಹುದು. ಹೇಗೆ ಇರುತ್ತೆ ಪ್ರೊಸೀಜರ್? 20-30 ಸೈಟ್ ನಮ್ಗೆ ಇಷ್ಟ ಆಯ್ತು, 6 ಲಕ್ಷ ಇದೆ ಸೈಟ್ ವ್ಯಾಲ್ಯೂ ಅಂತ ಹೇಳಿ, ನನಗೊಂದು ಇವಾಗ ಒಂದು ಪ್ರೆಸೆಂಟ್ ಒಂದು 2 ಲಕ್ಷನೋ 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಬಹುದು. ಬ್ಯಾಲೆನ್ಸ್ ಅಮೌಂಟ್ ನಮಗೆ ಟೈಮ್ ಕೊಡ್ತೀವಿ ನಾವು. ಸೊ ನೀವು ಬ್ಯಾಂಕ್ ಮುಖಾಂತರ ಹೋಗ್ತೀರಾ ಅಂತ ಹೇಳಿದ್ರೆ, ಲೋನ್ ಅಂತ ಹೇಳಿದ್ರೆ ನಿಮಗೆ ಪ್ರೊಫೈಲ್ ಬೇಕಾಗುತ್ತೆ, ಸಿಬಿಲ್ ಬೇಕಾಗುತ್ತೆ, ಐಡಿ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಇಂದ ಏನ್ ಪ್ರೊಸೀಜರ್ಸ್ ಅದು ನೀವು ಫಾಲೋ ಮಾಡಲೇಬೇಕಾಗಿರುತ್ತೆ. ಬಟ್ ಅದು ಕೆಲವೊಬ್ಬರಿಗೆ ಫಾಲೋ ಮಾಡಕ್ ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪ್ರೊವೈಡ್, ಯಾಕಂದ್ರೆ 100% ಡಾಕ್ಯುಮೆಂಟ್ಸ್ ಇಲ್ಲ ಬ್ಯಾಂಕ್ಗಳು ಇವಾಗ ಪ್ರೊವೈಡ್ ಮಾಡೋದಿಲ್ಲ ಅಲ್ವ, ಯಾರು ಗೊತ್ತಿರೋ ಹಾಗೆ. ಸೊ ಆ ರೀಸನ್ಸ್ಗೆ ನಾವೇ ಕಂಪನಿ ಕಡೆಯಿಂದ ಈಸಿ EMI ಆಪ್ಷನ್ ಅಂತ ಹೇಳಿ ಮಾಡ್ಕೊಟ್ರೋದು. ಸೊ ಒಂದು 2.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಅಮೌಂಟ್ ಅವರಿಗೆ 10-15 ತಿಂಗಳು ಟೈಮ್ ಸಿಗುತ್ತೆ. 20-30 ಸೈಟ್ ಪರ್ಚೇಸ್ ಮಾಡಿದವರಿಗೆ 10-15 ತಿಂಗಳು ಟೈಮ್ ಸಿಗುತ್ತೆ. ಅದು ಇಂಟ್ರೆಸ್ಟ್ ಚಾರ್ಜ್ ಮಾಡಲ್ಲ, ಅದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಮಿನಿಮಮ್ 20,000 ರೂಪಾಯಿಂದ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಕಟ್ಕೋಬಹುದು. 15 ತಿಂಗಳೇ ಕಟ್ಟಬೇಕು ಅಂತ ಏನಿಲ್ಲ, ಯಾವ ಬೇಕಾದ್ರೂ ಬಂದು ಪ್ರೀ ಕ್ಲೋಸ್ ಮಾಡ್ಕೊಂಡು ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಇಲ್ಲ ನಾನು EMI ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ 15 ತಿಂಗಳಲ್ಲಿ, ಫಾರ್ ಎಕ್ಸಾಂಪಲ್ 15 ತಿಂಗಳು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ 6-7 ಇನ್ಸ್ಟಾಲ್ಮೆಂಟ್ ಆಗ್ತಿದ್ದ ಹಾಗೆ ನಾವು ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಅಮೌಂಟ್ ಹೇಳ್ತೀವಿ, ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಇನ್ ಬ್ಯಾಲೆನ್ಸ್ ಅಮೌಂಟ್ ರಿಜಿಸ್ಟ್ರೇಷನ್ ಆದ್ಮೇಲೆ ಪೇಪರ್ಸ್ ಅವ್ರ ಹತ್ರ ಇದ್ರು ಒಂದೇ, ನಮ್ಮ ಹತ್ರ ಇದ್ರು ಒಂದೇ, ಡಿಫರೆನ್ಸ್ ಇಲ್ಲ ಅದು. ಸೊ ಪೇಪರ್ ನಮಗೊಂದು ಸೆಕ್ಯೂರಿಟಿ ಅಮೌಂಟ್ ಬರ್ಬೇಕಲ್ಲ ಅಂದ್ರೆ ಸೆಕ್ಯೂರಿಟಿ ಪೇಪರ್ಸ್ ಇಟ್ಕೊಂಡಿರ್ತೀವಿ, ಆಮೇಲೆ ಪೇಪರ್ಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಫುಲ್ ಅಮೌಂಟ್ ಕಂಪ್ಲೀಟ್ ಆದ್ಮೇಲೆ. ಸೊ ಡಿಪೆಂಡ್ಸ್ ಆನ್ ಕಸ್ಟಮರ್ ಕ್ರೈಟೀರಿಯಾ, ಅವ್ರ ಫೈನಾನ್ಷಿಯಲ್ ಕ್ರೈಟೀರಿಯಾ ಹೇಗಿದೆ ನೋಡ್ಕೊಂಡು ಅವ್ರಿಗೆ EMI ಆಪ್ಷನ್ ಬೇಕಾ, ಇಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದಾರಾ. ಸೊ ನೀವು ಜಾಗ ನೋಡಿ ನನ್ಗೆ ಓಕೆ ಆಯ್ತು, ಡಾಕ್ಯುಮೆಂಟ್ಸ್ ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ, ಅದಕ್ಕೂ ರೆಡಿ. EMI ಆಪ್ಷನ್ ಮಾಡ್ಕೊಡ್ತೀವಿ, ಅದಕ್ಕೂ ರೆಡಿ. ಹೇಗೆ ನಿಮಗೆ ಫ್ಲೆಕ್ಸಿಬಲ್ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೊಡ್ತೀವಿ. ಸೊ ಒಂದು ನೀವು ಧೈರ್ಯ ಮಾಡಿ ಹೆಜ್ಜೆ ಇಟ್ಟು ಬರ್ಬೇಕಷ್ಟೇ ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ. ಅದು ಹೇಳ್ಬೇಕಲ್ಲ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ನಮ್ಮ ಕೈಯಲ್ಲಿ ನಮ್ಮ ಬೆರಳುಗಳೇ ನಮ್ಗೆ ಸಮವಾಗಿರೋದಿಲ್ಲ. ಸೊ ಅದನ್ನ ಇದನ್ನ ಹೇಳೋದನ್ನ ಬಿಟ್ಬಿಡಿ, ಇವಾಗೆಲ್ಲ ಆಗೋಗಿದೆ. ಹೌದು, ಧೈರ್ಯವಾಗಿ ಬಂದು ನೋಡ್ಬೇಕು. ತಪ್ಪಾಗಿದೆ, ಮೋಸ ಆಗಿದೆ, ಹೌದು ಆಗಿಲ್ಲ ಅಂತ ಎಲ್ಲೂ ಇಲ್ಲ, ಯಾಕಂದ್ರೆ ಆಗಿರೋದಕ್ಕೆ ಎಲ್ಲ ಹೇಳ್ತಾರೆ. ಭಯ ಅನ್ನೋದು ಇದ್ದೇ ಇರುತ್ತೆ, ಆ ಭಯ ಬಿಡಬೇಕು. ಎಲ್ರೂ ಹಾಗಲ್ಲ, ಒಂದ್ಸಲ ಬಂದು ಜಾಗ ನೋಡ್ಬೇಕು ಹೇಗಿದೆ
ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮನೆ ಹೇಳಿದ್ರೆ ನಾವೇ ಖುದ್ದಾಗಿ ನಿಮ್ಮನ್ನ ಭೇಟಿ ಮಾಡ್ತೀವಿ, ಹೇಗಿದೆ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. 100% 1948 ಇಂದ ಡಾಕ್ಯುಮೆಂಟ್ಸ್ಗಳಿದೆ, 100% ಡಾಕ್ಯುಮೆಂಟ್ಸ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ನಿಮಗೂ ಕೂಡ ಎಲ್ಲೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ಆಗೋದಿಲ್ಲ, ಕ್ಲೀನ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆನೂ ಕೂಡ. ಸೊ ಆ ರೀತಿ ಇರ್ಬೇಕಾದ್ರೆ ಕ್ರಿಸ್ಟಲ್ ಕ್ಲಿಯರ್ ಇರ್ಬೇಕಾದ್ರೆ ಯಾಕೆ ನೀವು ಹೆಜ್ಜೆ ಇಡಲ್ಲ? ಯಾಕಂದ್ರೆ ಇವಾಗ ಬಿಡ್ತೀರ ಪ್ರಾಪರ್ಟಿ ತಗೊಳ್ಳಿ, ಇನ್ನೂ ಹತ್ರ ನೋಡ್ತೀನಿ, ಕಡಿಮೆ ನೋಡ್ತೀನಿ, ಖಂಡಿತವಾಗ್ಲೂ ಸಿಗಂತದ್ದಲ್ಲ ಅದು. ಯಾಕಂದ್ರೆ ಬರ್ತಾ ಬರ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಮೇಡಮ್. ಇವಾಗ ನಾವು ಬೆಂಗಳೂರಲ್ಲಿ ನೀವು ನೋಡ್ಬೋದು, ಮೂಲ ಬೆಂಗಳೂರಿಗರೆ ಕಡಿಮೆ ಇದಾರೆ ನಮ್ಮಲ್ಲಿ. ಯಾಕಂದ್ರೆ ಒಂದ್ಸಲ ಒಂದು ಸ್ವಂತ ಮನೆ ಇದೆ ಸಾಕು, ಏಂತಕ್ಕೆ ಇನ್ವೆಸ್ಟ್ಮೆಂಟ್, ನಮ್ಗೆ ಏಂತಕ್ಕೆ ಮನೆ ಸ್ವಂತ ಮನೆ ಇದೆಯಲ್ಲ ಸಾಕು, ಆಚೆಯಿಂದ ಬಂದು ಇನ್ವೆಸ್ಟ್ ಮಾಡೋರು ಜಾಸ್ತಿ ಇದ್ದಾರೆ. ಯಾಕೆ ಅವ್ರು ತುಂಬಾ ವೈಡ್ ಮೈಂಡಿಂಗ್ ಇದೆ, ಥಾಟ್ಸ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಮ್ಗೆ ಗೊತ್ತಿರೋ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಜಾಗಗಳಷ್ಟು ಪ್ರೈಸ್ ಚೆನ್ನಾಗಿ ಡಬಲ್ ಆಗುತ್ತೆ ಅಂತ. ಇವಾಗ ನೋಡಿ ಮೊನ್ನೆ ತನ ಪೇಪರ್ ಅನೌನ್ಸ್ ಆಗಿದೆ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಜಾಸ್ತಿ ಆಗಿದೆ ಅಂತ ಹೇಳಿ. ಮತ್ತೆ ಮೊನ್ನೆ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಗವರ್ಮೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಯಿತು. ಸೊ ಹೀಗೆ ಪ್ರತಿ ವರ್ಷನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಪ್ರೈಸ್, ಯಾವುದೇ ಕಾರಣಕ್ಕೂ ಕಡಿಮೆ ಆಗಂತದ್ದಲ್ಲ. ಸೊ ಆ ರೀಸನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀವಿ, ಬನ್ನಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಓಕೆ, ಖಂಡಿತ ಮತ್ತಷ್ಟು ಮಾತಾಡೋಣ. ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ ಯಾವುದೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಮಾತುಕತೆ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಶ್ಮಿ ಅವರು ಹೇಳ್ತಾ ಇದ್ರಿ ಸೈಟ್ ಅನ್ನ ನೋಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಜೊತೆಗೆ ಈಗ ತುಂಬಾ ಜನರ ತಲೆಯಲ್ಲಿದೆ ಯಾವ್ದಾದ್ರು ನಾವು ಮೋಸ ಹೋಗ್ಬಿಡ್ತೀವ, ಡಾಕ್ಯುಮೆಂಟೇಶನ್ ನಲ್ಲಿ ಮೋಸ ಹೋಗ್ಬಿಡ್ತೀವಿ ಅಂತಹ ಸಾಕಷ್ಟು ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಡಾಕ್ಯುಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಕೊಡ್ಬೇಕಾಗತ್ತೆ? ಮೇಡಮ್ ಅದೊಂದು ಟೈಮ್ ಇತ್ತು ಆಕ್ಚುಲ್ ಆಗಿ, ಏನು ಗೊತ್ತಿಲ್ಲ ನಮ್ಗೆ, ಮಾಡೋದಕ್ಕಾಗಲ್ಲ, ಕೈ ಬರಹದಲ್ಲಿ ಕೊಡ್ತಾ ಇದ್ವಿ, ನಮ್ಗೆ ಅರ್ಥ ಆಗೋದಿಲ್ಲ, ಹಾಗೆ ಗೊತ್ತಾಗಲ್ಲ ನಮ್ಗೆ ಅಂತ. ಇವಾಗ ಅದೆಲ್ಲ ಏನೂ ಇಲ್ಲ, ನಿಮಗೆ ನೀವು ಕೂತಿದ್ದ ಜಾಗದಲ್ಲಿ ನೀವು ಡಾಕ್ಯುಮೆಂಟ್ಸ್ ನ ತೆಗಿಬಹುದು, ಅಷ್ಟು ಈಸಿಯಾಗಿ ಮಾಡ್ಕೊಟ್ಬಿಡ್ತಾರೆ ಇವಾಗ ಗವರ್ಮೆಂಟ್ ಕಾವೇರಿ ಸಾಫ್ಟ್ವೇರ್ ತಗೊಂಡ್ಬಂದು. ಸೊ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ 100% ಡಿಜಿಟಲ್ ಆಗಿರೋದ್ರಿಂದ. ಒಂದ್ ಹೇಳಿರ್ತಾರೆ ಸೈಟ್ ನ 3 ಜನಕ್ಕೆ ಮಾಡ್ತಾರೆ, 4 ಜನಕ್ಕೆ ಎಂತದ್ದು ಆಗೋದಿಲ್ಲ. ಇವಾಗ ಅದೆಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಒಂದು ಡೆವಲಪರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ, ಒಂದು ಕಂಪನಿ ಮುಖಾಂತರ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಮಗ್ ತುಂಬಾ ಭಯ ಇರುತ್ತೆ ಹೇಗೆ ಏನು ಅಂತ. ಒಂದು ಸೈಟ್ ನ ಬುಕ್ ಮಾಡಿದ್ರೆ ನಾವು ಬೇರೆ ಯಾರಿಗೂ ತೋರಿಸೋದಿಲ್ಲ. 10,000 ರೂಪಾಯಿ ಬ್ಲಾಗಿಂಗ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಬಂದ್ ಬೇಡ ಅನ್ನೋರ್ಗು ನಾವು ಬೇರೆಯವ್ರಿಗೆ ತೋರ್ಸೋದಕ್ಕೆ ಹೋಗಲ್ಲ. ಅದು ಯಾಕೆಂದ್ರೆ ನಮಗೂ ಒಂದೊಂದು ಇರುತ್ತೆ, ಯಾಕಂದ್ರೆ 10,000 ರೂಪಾಯಿ ನಾವು ಇಸ್ಕೊಂಡಿರ್ತೀವಿ, ಅವ್ರು ಬರ್ತಾರೆ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡಿ ಹೋಗ್ತಾರೆ, ಅಕಸ್ಮಾತ್ ಬೇಡ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು. ಮತ್ತೆ ಈಸಿ ಅಂತ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿ ಬರುತ್ತೆ, 1920 ತೆಗಿಬಹುದು ಈಸಿ ನಾವು ಒಂದೊಂದು ಸೈಟ್ಗೆ ನಾವು. ಸೊ ಅದು ಕೂಡ ಏನು ಗೊತ್ತಾಗ್ಬಿಡುತ್ತೆ, ಎಷ್ಟು ಅದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಈಸಿನ ಗೊತ್ತಾಗ್ಬಿಡುತ್ತೆ. ಸೊ ಅದು ಕೂಡ ಯಾರು ಮಾಡಂತದ್ದಲ್ಲ, ಹಳೆದ್ರಲ್ಲಿ ಆಗಿರಬಹುದು, ಯಾರು ಹೋದು ಬರಲ್ಲ ಗೊತ್ತಿಲ್ಲದವ್ರು. ಇವಾಗ ಅದೆಲ್ಲ ಏನು ಮಾಡೋ, ಒಂದು ಕಂಪ್ನಿ ಮುಖಾಂತರ ಹೋದಾಗ ಪ್ರತಿಯೊಂದು ಫಸ್ಟ್ ನಾವ್ ಇನ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಕಂಪನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾರೋ ಒಬ್ರು ನೆಗೆಟಿವ್ ಹಾಕ್ಬಿಡ್ತು ಅಂತ ಹೇಳಿದ್ರು ಕೂಡ, ಇವಾಗ ನೀವು ಹೇಳ್ದಂಗೆ ಇದು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲೋ ಒಂದ್ ಕಡೆ ಸ್ಮಾಲ್ ಆಗಿ ಒಂದು ನೆಗೆಟಿವ್ ಬಂದ್ಬಿಡ್ತು ಅಂತ ಹೇಳಿದ್ರು ಕೂಡ, ಸೊ ನಮಗೂ ರೆಪ್ಯುಟೇಷನ್ ಇದಾಗುತ್ತೆ. ನಾವು ಕಸ್ಟಮರ್ಸ್ ನ ಇದು ಮಾಡ್ಕೊಳಕ್ ಇಷ್ಟಪಡಲ್ಲ. ನಮ್ದು ಕಂಪ್ನಿ ಬೆಳೀತಾ ಇದೆ ಕಸ್ಟಮರ್ ಸರ್ವಿಸ್ ಇಂದ. ಸೊ ಯಾವ್ದೋ ಒಂದು ಕಸ್ಟಮರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರಿಗೆ ನಾವು ಕರೆಕ್ಟ್ ಆಗಿ ಇದು ಮಾಡ್ಕೊಟ್ರೆ ಆಮೇಲೆ ಇದು ಮಾಡ್ಕೊಳ್ಬಹುದು. ಸೊ ಅದು ಕೂಡ ಯಾವ್ದು ಇರಂತ 100% ಡಾಕ್ಯುಮೆಂಟ್ಸ್ ಇರೋಂಥದ್ದು, 100% ಲೀಗಲ್ ಆಗಿ ನಾವು ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ತೀವಿ. ನಾವೇ ಖುದ್ದಾಗಿ ಕೂತು ಡಾಕ್ಯುಮೆಂಟ್ಸ್ ಇಷ್ಟೆಲ್ಲ ಇದೆ, ಈ ತರ ಬರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬರುತ್ತೆ, ಒಂದು ಸೈಟ್ ಸಂಬಂಧಪಟ್ಟ ಏನು ಡಾಕ್ಯುಮೆಂಟ್ಸ್ ಬರುತ್ತೆ, ಜಮೀನಿಗೆ ಸಂಬಂಧಪಟ್ಟ ಏನು ಡಾಕ್ಯುಮೆಂಟ್ಸ್ ಬರುತ್ತೆ ಅಂತ ಪ್ರತಿಯೊಂದು ನಾವು ಹೇಳಿ ಕೊಡೋಂಥದ್ದು. ಸೊ ಅದು ಕೂಡ ಅವ್ರಿಗೆ ಕ್ಲಾರಿಟಿ ಇರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ಸ್ ಲೀಗಲ್ ಕೊಟ್ಟಾಗ್ಲೂ ಕೂಡ ನಾವು ಅವ್ರ ಕ್ಲಾರಿಟಿ ಕೊಟ್ಟಾಗ ಗೊತ್ತಾಗ್ಬಿಡುತ್ತೆ ಹೇಗಿದೆ. ಜಮೀನ್ ಡಾಕ್ಯುಮೆಂಟ್ಸ್ 100% ಲೀಗಲ್ ಆಗಿ ಬಂದೇ ಬರುತ್ತೆ. ನಾನು ಹೇಳಿದ್ನಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಫಸ್ಟ್, ನಮ್ದು ಕೂಡ ದುಡ್ಡು ಹಾರ್ಡ್ ಆನ್ ಮನಿನೇ, ಅದನ್ನು ಕೂಡ ನಮ್ದು ಕೂಡ ಅದನ್ನ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಯಾಕೆ ಯಾವುದೋ ಒಂದು ತೊಂದರೆ ತಾಪತ್ರ ಆಗೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಆ ರೀಸನ್ಗೆ ಮತ್ತೆ ಏನು ಜಾಸ್ತಿ ಒಂದು ಬರೀ 4 ಎಕರೆ ಜಾಗ ನಾವೊಂದು ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ಬೇಕು ಇದನ್ನೆಲ್ಲ. ಸೊ ಆ ರೀಸನ್ಗೆ ಅದು ಕೂಡ 100% ಲೀಗಲ್ ಆಗಿರೋಂಥದ್ದು ಕೊಡೋಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕೆಲವೊಂದು ಕಸ್ಟಮರ್ಸ್ಗೆ ಅವ್ರ ಫಿನಾನ್ಷಿಯಲ್ ಎಲ್ಲೋ ಪ್ರಾಬ್ಲಮ್ ಆಗಿ ಕ್ಯಾನ್ಸಲೇಷನ್ ಆಗುತ್ತೆ ಹೊರತು ನಮ್ಮಲ್ಲಿ ಲೀಗಲ್ ಆಗಿ ಯಾವುದು ಬರೋಂಥದ್ದಿಲ್ಲ ಮೇಡಮ್. 100% ಲೀಗಲ್ ಆಗಿ ಕೊಡೋಂಥದ್ದು. ನಾವು ಇಷ್ಟು ವರ್ಷದಲ್ಲಿ ಮಾಡ್ಕೊಂಡ್ಬಂದಿರೋ ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವುದು ಕೂಡ ನಮಗೆ ಪ್ರಾಬ್ಲಮ್ ಆಗಿರೋಂಥದ್ದಿಲ್ಲ, 100% ಆಗಿ ಮಾಡಿರೋಂಥದ್ದು ಇರೋದು. ಸೊ ಅದು ಕೂಡ ಅವ್ರಿಗೆ ಮೈಂಡ್ ಸೆಟ್ ಬಿಟ್ಬಿಡ್ಬೇಕು, ಕಸ್ಟಮರ್ಸ್ಗಳು ಬಂದು ನೋಡಬೇಕು. ನಾನು ಹೇಳಿದ ಫಸ್ಟ್ ಬಂದು ನೋಡಿ ಜಾಗನ ಹೇಗಿದೆ, ಡಾಕ್ಯುಮೆಂಟ್ಸ್ ಲೀಗಲ್ ತೊಗೊಂಡೋಗಿ ಎಲ್ಲ ಓಕೆ ಆದ್ಮೇಲೆ ನೀವು ಮಾಡ್ಕೊಳ್ಳೋಂಥದ್ದು. ಸೊ ಈಸಿ ಆಗಿದೆ ಆಪ್ಷನ್ಸ್ ಕೂಡ ಅವರಿಗೆ. ಯಾವ್ದು ಹೇಳೋದು XYZ ಏನೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೂಡ ಅವ್ರು ಲೀಗಲ್ ಹೋದಾಗ 100% ನಾವು ಪ್ರೊವೈಡ್ ಮಾಡ್ತೀವಿ. ಯಾವುದು ಸಿಗಲ್ಲ ಆಗಲ್ಲ ಅಂತದ್ದು ಯಾವುದು ಇಲ್ಲ, 100% ಸಿಗಂತದ ಡಾಕ್ಯುಮೆಂಟ್ಸ್ ಗಳ ಕೊಡುವಂತದ್ದು ನಾವು. ನಾನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೆ, ಸುತ್ತಮುತ್ತ ತುಂಬಾ ಗ್ರೀನರಿ ಇದೆ. ಈಗ ಬೆಂಗಳೂರಲ್ಲಿ ಅಥವಾ ಬೆಂಗಳೂರಿನ ಆಚೆ ತಗೋಬೇಕು ಸೈಟ್ ಅಂತ ಹೇಳಿದ್ರೆ ಗ್ರೀನರಿ ತುಂಬಾ ಜನ ಇಷ್ಟಪಡ್ತಾರೆ. ಬೆಂಗಳೂರು ಅಂತ ಹೇಳಿದ್ರೆ ಆಫ್ಟರ್ ರಿಟೈರ್ಮೆಂಟ್ ಲೈಫ್ಗೆ ತುಂಬಾ ಒಳ್ಳೆ ಜಾಗ ಅಂತ ಕೂಡ ಹೇಳ್ತಾರೆ. ಸೊ ಸೈಟ್ ನ ಸುತ್ತಮುತ್ತ ಯಾವ ರೀತಿ ಇದೆ? ಜೊತೆಗೆ ಈಗ ಮನೇಲೆ ಕೂತ್ಕೊಂಡು ಸುತ್ತಮುತ್ತ ಎಲ್ಲಾದ್ರೂ ಜಾಬ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಂತವ್ರಿಗೂ ಕೂಡ ಆಪ್ಷನ್ಸ್ ಇದೆಯಾ ಹೇಗೆ? ಮೇಡಮ್ ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಇಲ್ಲಿಂದ ಆಚೆ ಹೋಗ್ಬಿಟ್ರೆ ಸಾಕಪ್ಪ, ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು, ಯಾರು ಇರಲ್ಲ ಬೆಂಗಳೂರಲ್ಲಿ, ಅಷ್ಟು ಖಾಲಿ ಆಗ್ಬಿಟ್ಟಿರುತ್ತೆ ಬೆಂಗಳೂರು. ಸೊ ನಾವು ಮಾಡ್ತಿರೋದು ಜಾಗ ಕೂಡ ಅಷ್ಟೇ, 28 ಕಿಲೋಮೀಟರ್ ದೂರ ಅಂತ ಹೇಳಿದ್ರೆ ಆಕ್ಸೆಸಬಲ್, ಬೆಂಗಳೂರು ಕೂಡ ಆಕ್ಸೆಸಬಲ್ ಆಗಿರೋಂಥದ್ದು, ಅದು ಕೂಡ ತುಂಬಾ ದೂರ ಇರೋದಿಲ್ಲ. ಗ್ರೀನರಿ ಹೇಗಿದೆ ಅಂತ ಹೇಳಿದ್ರೆ ಇವಾಗ ಹೊಸದಾಗಿ ಮಾಡ್ತಾರ ಜಾಗ, ಸೊ ನಿಮ್ಗೆ ಅದಕ್ಕೆ ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಇವತ್ತಲ್ಲಿ ಮನೆ ಕಟ್ಕೊಂಡು ವಾಸ ಇರ್ತೀವಿ ಕೂಡ ಖಂಡಿತವಾಗ್ಲೂ ವಾಸ ಇರಬಹುದು. ಎಲ್ಲಾ ಮೂಲಭೂತ ಸೌಕರ್ಯಗಳು ಪ್ರೊವೈಡ್ ಮಾಡಿರೋಂಥದ್ದು,
ಯಾವುದು ಕೂಡ ಇಲ್ಲ ಅನ್ನೋ ಹಾಗಿಲ್ಲ. ಒಂದು ಮನೆ ಕಟ್ಕೊಂಡು ವಾಸ ಇರೋಕ್ಕೆ ಏನೇನು ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಆಗಿರಬಹುದು, ವಾಟರ್ ಕನೆಕ್ಷನ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ನು, ಇಂಡಿವಿಜುವಲ್ ಸ್ಯಾನಿಟರಿ ಕನೆಕ್ಷನ್ನು, ಟಾರ್ ರೋಡ್ಸು ಪ್ರೊವೈಡ್ ಮಾಡೋಂಥದ್ದು. ನಿಮಗೆ ಏನು ಫೋಟೋಸ್ ಕಾಣಿಸ್ತದೆ ಇದು ಪ್ರೆಸೆಂಟ್ ಇವಾಗ ಡೆವಲಪ್ಮೆಂಟ್ ಆಗಿರೋ ಫೋಟೋಸ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋದು, ತೋರಿಸ್ತಾ ಇರೋದು. ಸೊ 100% ಡೆವಲಪ್ಮೆಂಟ್ ಆಗಿರೋಂಥ ಜಾಗ. ಟಾರ್ ರೋಡ್ಸ್ ಅಂದ್ಬಿಟ್ಟು ನಿಮಗೆ ಇದೆಲ್ಲ 100% ಆಗಿರೋಂಥದ್ದು. ಸೊ ನಾಳೆ ಮನೆ ಕಟ್ಕೊಂಡು ವಾಸ ಇರ್ತೀನಿ ಕೂಡ ನಾವು 100% ಇರಬಹುದು. ಇಲ್ಲ ನೆಕ್ಸ್ಟ್ ಅಲ್ಲೇ ಇರ್ತೀನಿ, ನಾನು ಸ್ಕೂಲ್ಸ್ ಇರಬಹುದು, ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ಹತ್ತಿರ ಇರೋಂಥದ್ದು. ಒಂದು 5 ಕಿಲೋಮೀಟರ್ಸ್ ಎಲ್ಲ ಸಿಗೋಂಥದ್ದು ನಿಮಗೆ. ಅಲ್ಲೇ SM ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಎಮರಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹಾರ್ವರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಆಮೇಲೆ ನಾಡಿಗರ್ ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಇದೆ, ನಾಡಿಗರ್ ಕಾಲೇಜ್ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀವಿ ಅಂತಂದ್ರೆ ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬರುತ್ತೆ ಹೆಸರುಘಟ್ಟ ರೋಡ್ ಅಲ್ಲಿ. ಸೊ ಅದು ಕೂಡ ಹತ್ರ ಆಗಂತದ್ದು. ಇವಾಗ ನಾವು ಬೆಂಗಳೂರು ವಾಸ ಇದೀವಿ ಅಂದ್ರೆ ಯಾವ ಬಸ್ ಬಂದು ನಮ್ಮ ಮನೆ ಪಕ್ಕದಲ್ಲಿ ನಿಲ್ಲ, ಕರೆಕ್ಟ್ ಬಸ್ ಸ್ಟಾಪ್ ಯಾವುದು ನಮ್ಮ ಮನೆ ಪಕ್ಕದಲ್ಲಿಲ್ಲ, ಇಲ್ಲ ಯಾವ್ದು ಸ್ಕೂಲ್ ಕೂಡ ನಮ್ಮ ಪಕ್ಕದಲ್ಲಿಲ್ಲ. ಸೊ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಡಿಸ್ಟೆನ್ಸ್, 5 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಸಿಗೋಂಥದ್ದು ನಮಗೆ. ಎಲ್ಲ ಕೈಗೆ ಎಟಕಬೇಕು, ನಮ್ಗೆ ಹತ್ರನೇ ಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ನಮ್ಮ ಬಜೆಟ್ ಇರೋದೇ ಇಷ್ಟು ಅಂದ್ರೆ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಸೊ ಆ ರೀಸನ್ಗೆ 13 ಲಕ್ಷಕ್ಕೆ ಒಂದು 30-40 ಸೈಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗಿಂದಲ್ಲ ನೋಡ್ಬೇಕಾದ್ರೆ ಒಂದು 5 ವರ್ಷ ಬಿಟ್ಟು ಈ ಜಾಗದಲ್ಲಿ ನಾವು ಸೈಟ್ ಕೊಳ್ಳಕ್ಕಾಗತ್ತಾ? ಮೇನ್ ಡೆವಲಪ್ಮೆಂಟ್ ಆದ್ಮೇಲೆ ಇದೆಲ್ಲ ರೋಡ್ ಎಲ್ಲ ವೈಡ್ನಿಂಗ್ಸ್ ಆದ್ಮೇಲೆ ನಾವು ಸೈಟ್ ಕೊಳ್ಳಕ್ಕಾಗತ್ತಾ? ನಾವು ಇದು 13 ಲಕ್ಷ ಕೊಟ್ಟು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀವಿ, ಇನ್ನೊಂದು 5 ವರ್ಷ ಬಿಟ್ಟು ನಮ್ಗೊಂದು 20-25 ಲಕ್ಷ ಸಿಗುತ್ತಾ? ಆ ಮೈಂಡ್ ಸೆಟ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದು. ಸೊ ನಾವು ಆ ಥರ ಇಮಿಡಿಯೇಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾಕ್ ಮಾರ್ಕೆಟಲ್ಲಿ ಬಿಟ್ಟರೆ ಏನೋ ಅಂತಲೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ನಮ್ಗೆ ಇಮಿಡಿಯೇಟ್ ಆಗಿ ಫಂಡ್ಸ್ ರಿಫಂಡ್ ಯಾವುದು ಕೂಡ ಬರಲ್ಲ ಮೇಡಮ್. ನಾ ಬ್ಯಾಂಕಲ್ಲಿ FD ಇಟ್ಟರು ಕೂಡ 10 years ಬೇಕೇ ಬೇಕು ಅದು ಅಮೌಂಟ್ ಡಬಲ್ ಆಗೋದಕ್ಕೆ. ಸೊ ಅದೇ ನೀವು ಒಂದು ಸೈಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 5 ವರ್ಷ ನಿಮಗೆ 100% ಡಬಲ್ ಸಿಗೋಂಥದ್ದು. ನಾವು ಒಂದು ಓಪನ್ ಆಗಿ ಗ್ಯಾರಂಟಿ ಇಟ್ಕೊಳ್ಬಹುದು. ಯಾಕಂದ್ರೆ ಪ್ರೈಸ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋಂಥದ್ದು ಆ ಏರಿಯಾ ಸರೌಂಡಿಂಗ್ ಅಲ್ಲಿ. ಮತ್ತೆ 320 ಅಡಿ ಇಂಟರ್ಮೀಡಿಯೇಟ್ ರೋಡ್ ಅಂತ ಹೇಳಿ ಕೂಡ ಬರ್ತಾ ಇದೆ. ಮೊನ್ನೆ ಕೂಡ ಅನೌನ್ಸ್ ಆಗಿದೆ, ಅದೆಲ್ಲ ಫಂಡ್ಸ್ ಎಲ್ಲ ರಿಲೀಸ್ ಮಾಡ್ತಾ ಇದೀವಿ ಅದನ್ನ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮಗೆ ನೆಲಮಂಗಲದಿಂದ ತಾವರೆಕೆರೆಯಿಂದ ನೆಲಮಂಗಲ, ಅಲ್ಲಿಂದ ನಿಮ್ಗೆ ದೊಡ್ಡಬಳ್ಳಾಪುರ ಏರ್ಪೋರ್ಟ್ ಕೂಡ ತುಂಬ ಹತ್ರ ಆಗುತ್ತೆ. ವಿದಿನ್ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಏರ್ಪೋರ್ಟ್ ಕೂಡ ರೀಚ್ ಆಗ್ಬಿಡ್ಬೋದು. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ. ಸೊ ಆ ಏರಿಯಾ ಸರೌಂಡಿಂಗ್ ಅಲ್ಲಿ ಮತ್ತೆ APMC ಯಾರ್ಡ್ ಎಲ್ಲರೂ ಗೊತ್ತಿರೋ ಹಾಗೆ ಆ ಯಶವಂತಪುರದಿಂದ ಶಿಫ್ಟ್ ಆಗಿರೋದು ಇಲ್ಲ ಮಾಕ್ಲಿ ಹತ್ರ APMC ಯಾರ್ಡ್. ಸೊ ಅದು ಕೂಡ ಹತ್ರ ಆಗುತ್ತೆ ನಿಮಗೆ. ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ APMC ಯಾರ್ಡ್ ಕೂಡ ಸಿಗುತ್ತೆ. ಮತ್ತೆ ನೆಲಮಂಗಲ ಯಾರೋ ಗೊತ್ತಿರೋ ಹಾಗೆ ನಾರ್ತ್ ಪಾರ್ಟ್ ಆಫ್ ಕರ್ನಾಟಕ ಇಲ್ಲಿ ಇಂಡಿಯಾಗಾಗಿ ಕನೆಕ್ಟಿವಿಟಿ ಬಂದೆ ನೆಲಮಂಗಲ ಇರೋದು. ಸೊ ನೀವು ಈ ಕಡೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ಇಲ್ಲ ಮಂಗಳೂರು ಹೋಗ್ಬೇಕಾರೆ ಕನೆಕ್ಟಿವಿಟಿ ವೈಡ್ ಕುಣಿಗಲ್ ಹೋಗ್ಬೋದು, ಇಲ್ಲ ತುಮಕೂರು ಶಿವಮೊಗ್ಗ ಹೋಗ್ಬೇಕಾದ್ರೆ ಹೋಗಬಹುದು. ಸೊ ಈ ಕಡೆ ದೊಡ್ಡಬಳ್ಳಾಪುರಕ್ಕೂ ಹೋಗ್ಬೋದು, ನೀವು ದೊಡ್ಡಬಳ್ಳಾಪುರ ಹೈದರಾಬಾದ್ ಹೋಗ್ತೀವಿ ಅಂದ್ರೆ ಕೂಡ ಹೋಗ್ಬೋದು. ಸೊ ಎಲ್ಲ ಕಡೆ ಒಂದು ಪ್ಲಸ್ ಪಾಯಿಂಟ್ ಇರೋಂಥದ್ದು. ಸೊ ಬಂದು ಜಾಗ ನೋಡಬೇಕು ಮೇಡಮ್ ಹೇಗಿದೆ ಅಂತ ಹೇಳಿ ಕನೆಕ್ಟಿವಿಟಿ ವೈಸ್ ಆಗಿರಲಿ. ನಾವೆಲ್ಲೋ ಒಂದು ಕಡೆ ಕುತ್ಕೊಂಡು ಬರೀ ಏನೋ ನೋಡ್ಕೊಂಡು ಹೇಳೋದಲ್ಲ, ಬಂದು ಸುತ್ತಮುತ್ತ ನೋಡಬೇಕು ಜಾಗ ಹೇಗಿದೆ, ವಿಚಾರಣೆ ಮಾಡಬಹುದಾ. ಇವಾಗ ನಮ್ಮ ಕಸ್ಟಮರ್ಸ್ ಬಂದಾಗ ಹೇಳ್ತಾರೆ ನಾವು ತುಂಬಾ ಕಡೆ ನೋಡಿದೀವಿ ಜಾಗ, ಬಟ್ ನಿಮ್ಮ ಜಾಗ ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಎಲ್ಲ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಕನೆಕ್ಟಿವಿಟಿ ರೋಡ್ಸ್ಗಳಾಗಿರಬಹುದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ, ಮೇನ್ ರೋಡ್ಗೆ ಇದೆ, ಮತ್ತೆ ಸೊಂಡಕೊಪ್ಪ ವಿಲೇಜ್ ಅಲ್ಲೇ ಇರೋಂಥದ್ದು ನಿಮಗೆ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಪ್ಕಮಿಂಗ್ BBM ಲಿಮಿಟ್ಸ್ ಪ್ರೆಸೆಂಟ್ ಗವರ್ನಮೆಂಟ್ ವ್ಯಾಲ್ಯೂ ಅಲ್ಲಿ SR ವ್ಯಾಲ್ಯೂ ಬಂದು 23 ಲಕ್ಷ ಇದೆ ಒಂದು 30-40 ಸೈಟ್ಗೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ 5 ವರ್ಷ ಬಿಟ್ಟೋರು ಏನು ಪ್ರೈಸ್ ಆಗುತ್ತೆ ನಿಮ್ಮ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿನೇ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಬ್ಯಾಂಗ್ಳೂರಲ್ಲಿ ಪ್ರಾಪರ್ಟಿಗಳು ಮಾಡೋದು. ಈ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆಫೀಸ್ ಎಲ್ಲಿದೆ? 24/7 ನೀವು ಕೂಡ ಲಭ್ಯ ಇರ್ತೀರಾ? ಹೇಗೆ ಬರಬೇಕಾಗುತ್ತೆ? ಆಫೀಸ್ ಬಂದು 9:30 to 6:30 ಓಪನ್ ಇರುತ್ತೆ. ಸೊ ನಾಗರಬಾವಿಲಿ ಆಫೀಸ್ ಇರೋಂಥದ್ದು. ಪ್ರೆಸೆಂಟ್ ನಿಮ್ಗೆ ನಂಬರ್ ಕಾಣಿಸ್ತಾ ಇದೆ, ಡಿಸ್ಪ್ಲೇ ಆಗ್ತಿದೆ ಸ್ಕ್ರೀನ್ ಅಲ್ಲಿ. ಆ ನಂಬರಿಗೆ ಕಾಲ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಕಾಲ್ ರಿಸೀವ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಮತ್ತೆ ಅವರಿಗೆ ಕೊಟ್ಟು ಆಫೀಸ್ನ ಬರ್ಮಾಡ್ಕೊಳ್ತಾರೆ, ಆಫೀಸ್ ಲೊಕೇಶನ್ ಕಳಿಸಿ. ಸೊ ನೀವು ಆಫೀಸ್ಗೆ ಬಂದ್ರೆ ಫ್ಯಾಮಿಲಿ ಸಮೇತ ಆಫೀಸಿಗೆ ಬಂದಾಗ ನಿಮಗೆ ಸೈಟ್ ವಿಸಿಟ್ ಮಾಡಿಸ್ಕೊಡ್ಬೋದು. ನಾವು ಎವ್ರಿ ವೀಕ್ ಅವೈಲೇಬಲ್ ಇರುತ್ತೆ ಎಕ್ಸೆಪ್ಟ್ ಟ್ಯೂಸ್ಡೇಸ್. ಸ್ಯಾಟರ್ಡೆ ಸಂಡೇ ಆಫರ್ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ ಈ ಸ್ಯಾಟರ್ಡೆ ಸಂಡೇ ಆಫರ್ ಕೊಡ್ತಾ ಇರೋದು ಇವತ್ತು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡು ಅವರಿಗೆ, ಯಾಕಂದ್ರೆ ಎಲ್ಲರೂ ಕೊಡೋದಕ್ಕಾಗೋದಿಲ್ಲ, ಒಂದು ಆಫರ್ ಅಂತ ಹೇಳಿ ಕೊಡ್ತಾ ಇರೋದು ಅಂತಂದ್ರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಎಲ್ಲರಿಗೂ ರಜಾ ಇರುತ್ತೆ, ಬಂದು ನೋಡಿದ್ರೆ ಅವ್ರಿಗೂ ಒಂದು ಆಸೆ ಆಗುತ್ತೆ, ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಗ ನೋಡಿ ಪರ್ಟಿಕ್ಯುಲರ್ ಸೈಟ್ ನಂಬರ್ನ ಅವ್ರೇನೋ ಬುಕ್ ಮಾಡ್ಕೊಳ್ತಾರೆ. ಜಸ್ಟ್ 10,000 rupees ಕೊಟ್ಟು ಬ್ಲಾಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಅವರಿಗೆ 2 grams ಗೋಲ್ಡ್ ಅಂತ ಹೇಳಿ ಆಫರ್ ಕೊಡ್ತಾ ಇದೀವಿ. ಯಾಕೆ ಗೋಲ್ಡ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಮೇಡಮ್ ಎರಡೇ ನಮಗೆ ವೃದ್ಧಿ ಆಗಂತದ್ದು, ಒಂದು ಗೋಲ್ಡ್ ಮತ್ತೆ ಇನ್ನೊಂದು ಭೂಮಿ. ಯಾಕಂದ್ರೆ ಇನ್ಯಾವುದೂ ಅಪ್ರಿಸಿಯೇಷನ್ ಸಿಗಂತದ್ದಲ್ಲ. ನೀವೊಂದು ಹೇಳದ್ನಲ್ಲ 2 ಲಕ್ಷ ರೂಪಾಯಿ ಕೊಟ್ಟು ಇಮಿಡಿಯೇಟ್ ಆಗಿ ಒಂದು ಸ್ಯಾರಿ ತಗೋಬಹುದು, ಒಂದು ಸಲ ಉಡ್ತೀರಾ ಮತ್ತೆ ಅಲ್ಲೇ ಇಟ್ಬಿಡ್ತೀರಾ ಸೈಡ್ಗೆ, ಮತ್ತೆ ಅದನ್ನ ಉಡಲ್ಲ 2 ಲಕ್ಷ ರೂಪಾಯಿ ಕೊಟ್ಟಿದೀವಿ ಅಂತ ಅನ್ಬಿಟ್ಟು. ಸೊ ಆ ರೀತಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ರ ನೀವು ಧೈರ್ಯವಾಗಿ ಬಂದು ಜಾಗ ನೋಡಿ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂತದ್ದಲ್ಲ. ನಾವೇ ಖುದ್ದಾಗಿ ನಿಮ್ಮನ್ನ ಮೀಟ್ ಮಾಡಿ ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಹೇಗೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ, ನಿಮ್ಮ ಫಿನಾನ್ಷಿಯಲ್ ಕ್ರೈಟೀರಿಯಾ ನೋಡ್ಕೊಳ್ತೀವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಒಂದು ರೆಸ್ಪಾಂಡ್ ಮಾಡಿ, ನಿಮಗೆ ಇಮೇಲ್ ಬೇಕಲ್ಲ, ಟೈಮ್ ಬೇಕಾ ರಿಜಿಸ್ಟ್ರೇಷನ್ಗೆ, ಸೊ ಆ ಥರ ರೆಸ್ಪಾಂಡ್ ಮಾಡಿಕೊಡೋಂಥದ್ದು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರ ಜಾಗ ಇದು. ನಾವು ಹೇಳಿದ್ನಲ್ಲ ಈ ತರ ನೀವು ಜಾಗ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ 100 ಕಿಲೋಮೀಟರ್ ಬಿಟ್ಟು ಹೋಗ್ಬೇಕಾಗುತ್ತೆ ಹೊರತು ಬೆಂಗಳೂರು ಆಚೆಗೆ ಹೋಗ್ಬೇಕಾಗುತ್ತೆ 100 ಇಲ್ಲ. ಮತ್ತೆ ಬೆಂಗಳೂರು ಸಿಟಿ ಲಿಮಿಟ್ಸ್ಗೆ ಬರಂತ ಹೇಳಿದ್ನಲ್ಲ, ಬೆಂಗಳೂರು ಸಿಟಿ ರಿಜಿಸ್ಟ್ರೇಷನ್ಗೆ ಇಲ್ಲ ಮೇಡಮ್ ಪ್ರಾಪರ್ಟಿ ಎಲ್ಲೂ ಸಿಗ್ತಾ ಇಲ್ಲ ಇವಾಗ. ಅದು ಜೆನ್ಯೂನ್ ಡಾಕ್ಯುಮೆಂಟ್ಸ್ ಆಗಿರೋಂಥದ್ದು, ಒಳ್ಳೆ ಡೆವಲಪ್ಮೆಂಟ್ ಕೊಡ್ತಾರೆ ಡಾಕ್ಯುಮೆಂಟ್ಸ್, ಮತ್ತೆ ಬೆಂಗಳೂರು ನಿಯರ್ ಬೈ ಇರೋ ಡಾಕ್ಯುಮೆಂಟ್ಸ್ ಜಾಗಗಳೇ ಸಿಗ್ತಾ, ನಾವೇ ಹುಡುಕ್ತಾ ನಮಗೆ ಸಿಗ್ತಾ ಇಲ್ಲ ಜಾಗಗಳು.
ಜಾಗಗಳು, ಎಲ್ಲಿಂದ ಕೊಡೋಣ ಜಾಗಗಳನ್ನ ಕಡಿಮೆ ಪ್ರೈಸ್ ಅಲ್ಲಿ. ಸೊ ಆ ರೀಸನ್ಗೆ ಬಂದು ಜಾಗ ನೋಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ. ಸಾಕಷ್ಟು ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.